ಸ್ನೇಹಿತರೆ, ಇನ್ನು ಕೆಲವೇ ದಿನಗಳು ಅಂದರೆ ಸೆಪ್ಟೆಂಬರ್ 22ರಿಂದ GSTಗೆ ಸಂಬಂಧಪಟ್ಟಂಥ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರುತ್ತೆ. ಯಾಕಂದರೆ ನೀವೇನಾದರೂ ಕೆಲವೊಂದಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರಿ ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ವೆಹಿಕಲ್ಸ್ ಇರ್ಬೋದು, ಕಾರ್ಸ್ ಇರ್ಬೋದು. ಸೊ ಈ ರೀತಿ ಏನಾದರೂ ಕೆಲವೊಂದಷ್ಟು ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತೀರ ಅನ್ನೋದಾದರೆ ಇನ್ನು ಕೆಲವೇ ದಿನಗಳನ್ನು ವೆಯ್ಟ್ ಮಾಡಿದ್ರೆ ಒಂದಷ್ಟು ಅಮೌಂಟು ನಿಮಗೆ ಉಳಿತಾಯ ಆಗುತ್ತೆ. ಯಾಕಂದರೆ GST ಒಂದು ಹೊಸ ನಿಯಮದಿಂದ ಒಂದಷ್ಟು ಅಮೌಂಟ್ ಇಳಿಕೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ 18% ಏನಿತ್ತು ಅಥವಾ 28% ಏನಿತ್ತು ಅದು 18% ಮತ್ತು 5%ಗೆ ಬಂದಿರತಕ್ಕಂಥದ್ದು. ಇನ್ನು ವೆಯ್ಟ್ ಮಾಡಿ ಇನ್ನೊಂದು 15 ದಿನ ಅಥವಾ ಒಂದು 2 ವಾರ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ನಿಮಗೆ ನೀವು ತಗೊಳ್ಳುವಂಥ ಒಂದು ಕೆಲವೊಂದಿಷ್ಟು ವಸ್ತುಗಳ ಮೇಲೆ ಅಮೌಂಟ್ ಇಳಿಕೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳ ಬೆಲೆಯಲ್ಲೂ ಸಹ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕೆಲವೊಂದಿಷ್ಟು ಅವು ಎಲ್ಲವನ್ನ ಹೇಳಲಿಕ್ಕಾಗಲ್ಲ, ಬಟ್ ಕೆಲವು ವಸ್ತುಗಳ ಮೇಲೆ ಏರಿಕೆಯನ್ನು ಸಹ ಮಾಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ವಿಡಿಯೋ ನಮ್ಮ ಚಾನಲಲ್ಲಿ ಇದೆ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ. ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ಏನು ಹಳೆಯ ಮತ್ತು ಹೊಸ GSTಗೆ ಸಂಬಂಧಪಟ್ಟಂತೆ ಈಗ ಹೊಸದಾಗಿ ಫಾರ್ ಎಕ್ಸಾಂಪಲ್ ವಾಹನಗಳ ವಿಚಾರಕ್ಕೆ ಬರೋದಾದರೆ ಹಳೆಯ ಒಂದು GST ಒಂದು ಪರ್ಸೆಂಟೇಜ್ ರೇಟ್ ಎಷ್ಟಿತ್ತು ಮತ್ತು ಹೊಸದಾಗಿ ಬಂದಿರತಕ್ಕಂಥ ಈ ಒಂದು GSTಗೆ ಸಂಬಂಧಪಟ್ಟಂತೆ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡುವಂತೆ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ ಆಟೋಮೊಬೈಲ್ಸ್ ಕಂಪನಿಗಳಿಗೆ ಸಂಬಂಧಪಟ್ಟಂತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್.